ಇನ್ನು ತಮ್ಮ ಗೆಲುವಿನ ಬಗ್ಗೆ ಅನ್ನಪೂರ್ಣ ಏನು ಹೇಳ್ತಾರೆ ಬನ್ನಿ ನಮ್ಮ ಪ್ರತಿನಿಧಿ ಅವ್ರ ಜೊತೆಗೆ ಮಾತಾಡಿದ್ದಾರೆ ಏನು ಹೇಳಿದ್ರು ನೋಡೋಣ. ಅಂತಿಮವಾಗಿ ತಾವು ಗೆಲುವನ್ನು ಸಾಧಿಸಿದ್ರೆ ಸಾಕಷ್ಟು ಹತ್ತತ್ರ 10,000 ಅಂತರ ಮತಗಳಂತ ತಾವು ಗೆಲುವು ಏನು ಹೇಳ್ತೀರಾ? ಮೊಟ್ಟ ಮೊದಲೇದಾಗಿ ನಮ್ಮ ಎಲ್ಲ ಸಂಡೂರು ತಾಲೂಕಿನ ಮಹಾಜನತೆಗೆ ನಾನು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ಬಯಸ್ತೀನಿ. ಯಾಕಂದರೆ ಸತತವಾಗಿ ನಮ್ಮನ್ನು ಕೈ ಬಿಡದೆ ಬೆಂಬಲಿಸ್ತಾ ಇದ್ದಾರೆ, ಹಾಗೆಯೇ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ, ನಮ್ಮ ಕುಟುಂಬ ಮತ್ತು ಲಾಡ್ ಕುಟುಂಬ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಪ್ರತಿ ಬಾರಿ ಕೂಡ ಗೆಲ್ತಕ್ಕಂಥದ್ದು. ಆದರೂ ಇಂಥ ಒಂದು ಜಿದ್ದಾಜಿದ್ದಿನ ಕಣದಲ್ಲಿ ಕೂಡ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ತಮ್ಮ ಸೇವೆಗೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂತಂದರೆ ನಮ್ಮ ಸಂಡೂರು ತಾಲೂಕಿನ ಎಲ್ಲ ಜನತೆಗೆ ಕೃತಜ್ಞತೆ. ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಆ ಫಲವನ್ನು ಕೊಟ್ಟಿದೆ. ಕಳೆದ ಬಾರಿಗಿನ್ನ ಕೂಡ ನಮ್ಮದು ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದೆ. ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಬಹುಮತವನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಬಂದು ಇಲ್ಲೇ ಮನೆ ಮಾಡಿದ್ರು ನಮ್ಮ ಜನ ಬದಲಾಗಲ್ಲ. ಅವರು ಅಭಿವೃದ್ಧಿಗೆ ಹಾಗೆಯೇ ನಿರಂತರವಾಗಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸೋಂಥ ವ್ಯಕ್ತಿನ ಆಗ್ತಾರೆ. ಆಮೇಲೆ ನಮ್ಮ ಸಂಡೂರಿನ ಭದ್ರಕೋಟೆಯನ್ನು ನಾವು ಮತ್ತೊಮ್ಮೆ ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇದ್ದೆ. ಅದನ್ನು ಇವತ್ತು ನಮ್ಮ ಎಲ್ಲ ಸಂಡೂರು ತಾಲೂಕಿನ ಎಲ್ಲ ಮತದಾರರು ಇವತ್ತು ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಾವು ದಾಂಪತ್ಯ ಜೀವನದಲ್ಲಿ ಇಬ್ಬರು ಒಬ್ರಿಗೊಬ್ಬರು ಪರೋಕ್ಷವಾಗಿ ಒಬ್ರಿಗೊಬ್ಬರು ನಾವು ಬೆಂಬಲವನ್ನು ಸೂಚಿಸಿ ಇಷ್ಟು ದಿನ ನಾವು ಜೀವನ ಮಾಡಿದ್ವಿ. ಈಗ ಬರೀ ನಮ್ಮ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನಮ್ಮ ಬದುಕು ಇವತ್ತು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ. ನಮ್ಮ ಇಬ್ಬರ ಒಂದು ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಸಂಡೂರು ತಾಲೂಕು ಮತ್ತು ನಮ್ಮ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಇಬ್ಬರು ಕಂಕಣಬದ್ಧರಾಗಿ ಕೆಲಸ ಮಾಡಬೇಕು. ಜನ ಏನು ನಿರೀಕ್ಷೆಗಳಿಟ್ಟು ಇವತ್ತು ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ಆ ನಿರೀಕ್ಷೆಗಳನ್ನ ಸಂಪೂರ್ಣ ಮಾಡತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಮುಂದಿನ ದಿನಗಳಲ್ಲಿ ಇಬ್ಬರೂ ಸೇರಿ ನಮ್ಮ ಜಿಲ್ಲೆ ಮತ್ತು ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಇಬ್ಬರು ಕಂಕಣಬದ್ಧರಾಗಿ ಒಗ್ಗಟ್ಟಾಗಿ ಜೋಡಿ ಎತ್ತುಗಳಾಗಿ ದುಡಿತೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ. ಹಣಕ್ಕೆ ಮಾರುವಾಗಂತಾರೆ, ನಮ್ಮಲ್ಲಿ ಸಾಕಷ್ಟು ಹಣ ಇದೆ, ದುಡಿಯೋ ಕೈಗಳಿಗೆ ಕೆಲಸ ಇದೆ. ಅಲ್ಲಿ ಹಣದಿಂದ ಯಾರನ್ನು ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನಂದರೆ ಒಂದು ನೆಮ್ಮದಿಯ ಬದುಕು, ಆಮೇಲೆ ಅಭಿವೃದ್ಧಿ, ಅಷ್ಟು ಮಾತ್ರ ನಮ್ಮ ಜನ ನಿರೀಕ್ಷೆ ಮಾಡ್ತಾರೆ. ಅದನ್ನೆಲ್ಲವನ್ನೂ ನಾವು ಇಷ್ಟು ದಿನಗಳ ಕಾಲ ಅವರಿಗೆ ನೀಡಿದ್ದೇವೆ ಅಂತಕ್ಕಂಥ ಒಂದು ಭರವಸೆ ಮೇಲೆ ಇವತ್ತು ನಮ್ಮನ್ನು ಗೆಲ್ಲಿಸಿ ಕಳಿಸಿದೆ. ಮಾತಾಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಜನರ ಆಶೀರ್ವಾದದಿಂದ ಗ್ಯಾರಂಟಿಯ ಯೋಜನೆಗಳಿಂದ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಹೀಗಾಗಿ ಈಗ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಚಿತ್ತ ಇದನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಬಳ್ಳಾರಿ. ಇದು ಅನ್ನಪೂರ್ಣ ತುಕಾರಾಮ್ ಅವರ ಮಾತು ನೋಡಿ. ಅನ್ನಪೂರ್ಣ ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಡಿಗ್ನಿಫೈಡ್ ಮಾತಾಡ್ತಾರೆ ಅವರು. ಅವರ ಮಾತುಗಳಿದೆಯಲ್ಲ, ಎಲ್ಲೋ ಕಡೆ ರಾಜಕೀಯದಿಂದ ಬಹಳ ದೂರ ಇದ್ದರು ಅಂತ ಅನ್ಸಲ್ಲ. ಗಂಡನ ರಾಜಕೀಯವನ್ನು ಭಾಳ ಹತ್ತಿರದಿಂದ ಇವ್ರು ನೋಡಿದ್ರು ಅಂತ ಅನಿಸುತ್ತೆ. ಸೊ ಅವರು ಕೂಡ ನೋಡಿ, ಜೋಡೆತ್ತುಗಳ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ಜನರು ಏನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿರುವಂಥದ್ದು.